ಜ್ಯೋತಿಷಿ ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಚಾಕು ಇರಿದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸುಚಿತ್ರಾ ಮತ್ತು ಗ್ಯಾಂಗ್ ಇಡೀ ಗ್ಯಾಂಗ್ ಸಿಕ್ಕಿಬಿದ್ದಿತ್ತು ಅಲ್ಲಿನ ಜನರ ಕೈಗೆ, ಸ್ಥಳೀಯರ ಕೈಗೆ. ಜ್ಯೋತಿಷಿ ಕಾರ್ನಲ್ಲಿ ಹೋಗ್ತಾ ಇದ್ದಾಗಲೇ ಜನ ಹಿಡಿದು ಥಳಿಸಿದ್ದಾರೆ. ನಾನೊಂದು ನೀನೊಂದು ಅಂತ ಹೊಡೆದಿದ್ದಾರೆ ಇವರಿಗೆ. ಅವಳನ್ನ ಬಿಡಬೇಡಿ, ಚಪ್ಪಲಿಯಲ್ಲಿ ಹೊಡಿರಿ ಅಂತ ಜನ ಛೀಮಾರಿ ಹಾಕಿದ್ದಾರೆ, ಹೊಡೆದಿದ್ದಾರೆ. ಇದ್ರ ಜೊತೆಗೆ ಜ್ಯೋತಿಷಿ ಕಮಲಾಕರ್ ಭಟ್ ಕಾರನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿದೆ ಸುಚಿತ್ರಾ ಗ್ಯಾಂಗ್ಗೆ ಥಳಿಸ್ತಾ ಇರುವಂತಹ ಆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜನರ ಕೈಗೆ ಸಿಕ್ಬಿದ್ದು ಚಪ್ಪಲಿಯಲ್ಲಿ ಹೊಡಿರವರನ್ನ ಬಿಡಬೇಡಿ ಅಂತ ಜನ ಹಿಡಿದು ನಾನೊಂದು ನೀನೊಂದು ಅಂತ ಸಿಟ್ಟಿಗೆದ್ದ ಜನ ಹೊಡೆದಿದ್ದಾರೆ. ಆರೋಪಿಗಳನ್ನ ಅದಾದ್ಮೇಲೆ ಪೊಲೀಸರು ಒಂದು ರಕ್ಷಣೆ ಮಾಡಿದ್ದಾರೆ. ನ್ಯೂಸ್ 18ಗೆ ಲಭ್ಯ ಆಗಿದೆ ಆ ಒಂದು ಥಳಿಸ್ತಾ ಇರುವಂತಹ ವಿಡಿಯೋ. ನೋಡಿ, ಇದು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ವಿಡಿಯೋ. ಕಮಲಾಕರ್ ಭಟ್ ಕಾರು, ಎಲ್ಲ ಆರೋಪಿಗಳು ಅದರಲ್ಲಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಜನ ಬೈದು ನಾನೊಂದು ನೀನೊಂದು ಅಂತ ಏಟ್ ಹಾಕಿರೋದು. ಆಕ್ರೋಶಗೊಂಡು ಜನ ಉದ್ರಿಕ್ತರಾಗಿ ಆರೋಪಿಗಳನ್ನ ಮನಬಂದಂತೆ ಥಳಿಸಿದ್ದಾರೆ. ಇದಾದ್ಮೇಲೆ ಪೊಲೀಸರಿಗೆ ವಿಚಾರ ಗೊತ್ತಾಗಿ ಸ್ಥಳಕ್ಕೆ ಬಂದು ಅವರನ್ನ ರಕ್ಷಣೆ ಮಾಡಿದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾಗ ಹೊಡ್ಸ್ಕೊಂಡಿರುವಂಥದ್ದು, ಜನ ಥಳಿಸಿರುವಂಥ ವಿಡಿಯೋ ನಾವು ನೋಡ್ತಾ ಇದ್ದೀವಿ. ಇವರು ಹಲ್ಲೆ ಮಾಡುವಂತಹ ಟೈಮ್ನಲ್ಲಿ ಅಲ್ಲಿ ಏನು ಗಲಾಟೆ ಆಗುತ್ತೆ, ಜೋರಾಗಿ ಕೂಗಾಡ್ತಾ ಇರ್ತಾರೆ, ಆಗಲೇ ಜನ ಅವರ ಮನೆ ಮುಂದೆ ಸೇರಿದ್ರಂತ ಹೇಗೆ, ಏನು ಮಾಹಿತಿ ಸಿಗ್ತಾ ಇದೆ? ಆಮೇಲೆ ಇವರು ಮಚ್ಚು ಲಾಂಗಳನ್ನ ತೆಗೆದುಕೊಂಡು ಬಂದಾಗ ಯಾರೂ ತಡೆಯಕ್ಕೆ ಮುಂದಾಗ್ಲಿಲ್ವಾ ಇಷ್ಟು ಜನ ಸೇರಿದ್ರು ಕೂಡ? ಅರುಣ್, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಮೊನ್ನೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ವಸಂತ್ ನಾಯ್ಕ್ ಎನ್ನುವಂತವರ ಮೇಲೆ ಹಲ್ಲೆ ಆಗುತ್ತೆ, ಅದೊಂಥರ ಹತ್ಯೆ ಆಗುತ್ತೆ, ಆತನ ಕೊಲೆ ಆಗುತ್ತೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಅಲ್ಲಿ ಹಲ್ಲೆಯನ್ನ ತಪ್ಪಿಸಲು ಮುಂದಾಗ್ತಾರೆ. ಆದ್ರೆ ಅದು ಪ್ರಯತ್ನಕ್ಕೆ ಆಗಲ್ಲ. ಅಲ್ಲಿ ಕೆಲವೊಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗುತ್ತೆ. ಇವರು ಈಗ ಶಿವಮೊಗ್ಗದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕಮಲಾ ಭಟ್ ಅಕ್ರಮ ಸಂಬಂಧದಲ್ಲಿ ಇದ್ದಂತ ಸುಚಿತ್ರಾ ಅಂದ್ರೆ ಮಹೇಶ್ ನಾಯ್ಕನ ಪತ್ನಿ, ಈಕೆ ಮನೆಯಲ್ಲಿ ಹೋಗಿ ದಾಂಧಲೆ ಮಾಡ್ತಾ ಇರ್ತಾಳೆ. ಮನೆಯಿಂದ ವಾಪಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈತನ ಕೊಲೆ ಮಾಡಿ ವಾಪಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಅಡ್ಡಗಟ್ಟಿದಂತ ಸ್ಥಳೀಯರು ಆಕ್ರೋಶಿತರಾಗಿ ಅವರ ಮೇಲೆ ಚಪ್ಪಲಿಯಿಂದ ಹಿಗ್ಗಾಮುಗ್ಗವಾಗಿ ಥಳಿಸ್ತಾರೆ. ಅದ್ರ ಜೊತೆಗೆ ಸುಚಿತ್ರಾಳ ತಂದೆಗೂ ಕೂಡ ಬರೋಬ್ಬರಿಯಾಗಿ ಗೂಸವನ್ನ ಕೊಡ್ತಾರೆ, ಸುಚಿತ್ರಾಳಗೂ ಕೂಡ ಬರೋಬ್ಬರಿಯಾಗಿ ಗೂಸವನ್ನ ಕೊಡ್ತಾರೆ. ಅದ್ರ ಜೊತೆಗೆ ಕಮಲಾಕರ್ ಭಟ್ ಅವರ ಇನೋವನ್ನ ಪುಡಿ ಪುಡಿ ಮಾಡ್ತಾರೆ, ಅದೇ ಗ್ಲಾಸ್ ಅನ್ನ ಒಡೆದು ಚೂರು ಮಾಡ್ತಾರೆ. ಹಾಗೆ ಅವರ ಸಹಚರರ ಮೇಲೂ ಹಲ್ಲೆಗೆ ಯತ್ನವನ್ನ ಮಾಡ್ತಾರೆ ಸ್ಥಳೀಯರು. ಹಾಗೆ ಅವರ ಮುಂದೆಗಡೆಯೂ ಕೂಡ ಸುಚಿತ್ರಾಳಿಗೆ ಹಿಗ್ಗಾಮುಗ್ಗವಾಗಿ ಥಳಿಸ್ತಾರೆ. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದಂತ ಪೊಲೀಸರು ಅವರನ್ನ ಬಚಾವ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಸ್ಥಳೀಯರ ಆಕ್ರೋಶ ಮತ್ತಷ್ಟು ಆಗತ್ತೆ. ವಾಹನವನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರೆ, ಪೊಲೀಸರ ವಾಹನವನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರೆ. ಅವರನ್ನ ಹೊಡಿಲೇಬೇಕು, ನಮ್ಮ ಹುಡುಗನನ್ನ ಕೊಲೆ ಮಾಡಿದಂತ
ಇವರನ್ನ ಬಿಡಲೇಬಾರದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಕಮಲಾಕರ್ ಭಟ್ನನ್ನ ಹುಡುಕುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ಅಷ್ಟರೊತ್ತಿಗೆ ಕಮಲಾಕರ್ ಭಟ್ ಎಸ್ಕೇಪ್ ಆಗಿರ್ತಾನೆ ಆ ಜಾಗದಿಂದ. ಅದ್ರ ಜೊತೆಗೆ ಅವರ ಕೈಗೆ ಸಿಕ್ಕಿದವರು ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಆಗಿರ್ತಾರೆ. ಅವರನ್ನ ಮಾತ್ರ ಹಿಗ್ಗಾಮುಗ್ಗವಾಗಿ ಕಳಿಸಿರುವಂತದ್ದು. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೂ ಮತ್ತು ಕೆಲವರ ಜೊತೆಗೆ ವೈರಲ್ ಆಗ್ತಾ ಇರುವಂತದ್ದು. ಇದು ಒಂದು ಭಾಗವಾದ್ರೆ ಅವರ ಸಂಬಂಧಿಕರು ಅಂದ್ರೆ ವಸಂತ ನಾಯ್ಕನ ಸೋದರಿ ಆದಂತವರು, ಅದೇ ರೀತಿ ಅವರ ಕುಟುಂಬಸ್ಥರು ಈಗ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಏನಪ್ಪಾ ಅಂದ್ರೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕಮಲಾಕರ್ ಭಟ್ರೆ ಕೊಡಬೇಕು ಎನ್ನುವಂತ ಬಗ್ಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕೊಲೆಗೆ ಪ್ರಮುಖ ಕಾರಣ ಕಮಲಾಕರ್ ಭಟ್ರೆ ಆಗಿರ್ತಾರೆ. ಅದರ ಜೊತೆಗೆ ಸುಚಿತ್ರಾ ಅಕ್ರಮ ಸಂಬಂಧದಲ್ಲಿರುವಂತ ಕೂಡ ಈ ಕೊಲೆಗೆ ಮುಖ್ಯ ಕಾರಣರಾಗಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕುಟುಂಬಕ್ಕೆ ಏನು ಕೊಲೆಯಾದಂತವರ ವಸಂತ ನಾಯ್ಕ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಎನ್ನುವಂತ ಬಗ್ಗೆ ಈಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಸೊ ಇವೆಲ್ಲವನ್ನ ನೋಡಿದ್ರೆ ಕಮಲಾಕರ್ ಭಟ್ಗೆ ಏನು ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದೇನಪ್ಪಾ ಅಂದ್ರೆ ಅವರನ್ನ ಮುಖ್ಯ ಆರೋಪಿ ಮಾಡಿ ಅವರಿಂದಲೇ ಇವತ್ತು ಈ ರೀತಿಯಾದಂತಹ ಕೊಲೆ ಆಗ್ತಾ ಇರುವಂತದ್ದು. ಸುಚಿತ್ರಾ ಮತ್ತು ಕಮಲಾಕರ್ನ ಮುಖ್ಯ ಆರೋಪಿ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಜೈಲು ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆದ್ರೂ ಸರಿನೇ ಎನ್ನುವಂತ ಬಗ್ಗೆ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ನಿನ್ನೆ ಮಧ್ಯರಾತ್ರಿಯವರೆಗೂ ಸಿದ್ದಾಪುರ ಪೊಲೀಸ್ ಠಾಣೆ ಎದುರು ಸ್ಥಳೀಯರು ರೊಚ್ಚಿಗೆದ್ದು ಏನು ಪ್ರತಿಭಟನೆಯನ್ನ ಮಾಡಿದ್ರು. ಅದ್ರ ಜೊತೆಗೆ ಅದಕ್ಕಿಂತ ಮೊದಲು ಕೂಡ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರಿಗೆ ಗೆರವ್ ಹಾಕಿ ಅಲ್ಲಿಯೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಯಾವುದೇ ಕಾರಣಕ್ಕೂ ಕಮಲಾಕರ್ ಭಟ್ನ ಮತ್ತೆ ಸುಚಿತ್ರಾನ ಬಿಡಬಾರದು, ಅವರಿಗೆ ಮುಖ್ಯ ಆರೋಪಿಯಾಗಿ ಮಾಡಬೇಕು ಎನ್ನುವಂತ ಬಗ್ಗೆ ಆಗ್ರಹಗಳು ಕೇಳಬಂದವು ಸ್ಥಳೀಯರಿಂದ. ಯಾಕಂದ್ರೆ ನಮ್ಮೂರಿನ ಹುಡುಗರನ್ನ, ನಮ್ಮೂರಿನ ಒಬ್ಬ ನಿಷ್ಠಾವಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು ಎನ್ನುವಂತ ಬಗ್ಗೆ ಆಗ್ರಹ ಕೇಳ್ಬರ್ತಾ ಇರುವಂತದ್ದು. ಅರುಣ್, ಓಕೆ ದರ್ಶನ್, ಈ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ ಅವರು ಈ ಜ್ಯೋತಿಷಿ ಏನಿದ್ದಾನೆ ಎಸ್ಕೇಪ್ ಆಗೋದಕ್ಕೆ ತನ್ನ ಕಾರ್ ಬಳಿಯಲ್ಲಿ ನಿಂತ್ಕೊಂಡಾಗ ಜನ ಹೊಡಿತಾ ಇರುವಂಥ ದೃಶ್ಯ ಇದೆ. ಪಕ್ಕದಲ್ಲಿ ಪೊಲೀಸ್ ವ್ಯಾನ್ ಕೂಡ ನಿಂತಿರೋದನ್ನು ನಾವು ನೋಡ್ತಾ ಇದ್ವಿ. ಇವರು ವ್ಯಾನ್ ಬಂದ ತಕ್ಷಣ ತಮ್ಮ ಕಾರಲ್ಲಿ ಹತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಜನ ಕಾರನ್ನು ಅಡ್ಡಗಟ್ಟಿದ್ದ ಹೇಗೆ? ಖಂಡಿತವಾಗ್ಲೂ ಅರುಣ್, ಈ ಘಟನೆಯಲ್ಲಿ ಏನು ಏಕಾಏಕಿಯಾಗಿ ವಸಂತ ನಾಯ್ಕರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಆಗಿರ್ಬೋದು, ಅದೇ ರೀತಿ 4 ಸಹಚರರು ಏಕಾಏಕಿ ಒಳಗಡೆಗೆ ಬಂದು ಮಹೇಶ್ ನಾಯ್ಕನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ವಸಂತ ನಾಯ್ಕ ಮಧ್ಯ ಪ್ರವೇಶಿಸ್ತಾನೆ. ಮಧ್ಯ ಪ್ರವೇಶದ ಸಂದರ್ಭದಲ್ಲಿ ಆತನ ಕೊಲೆ ಆಗುತ್ತೆ. ಆದ್ರೆ ಈ ಮುಖ್ಯ ಆರೋಪಿ ಅಂತ ಹೇಳ್ತಾರಲ್ಲ ಜ್ಯೋತಿಷಿ ಯಾರು ಕಮಲಾಕರ್ ಭಟ್ ಹೊರಗಡೆ ಇನೋವಾ ಕಾರಲ್ಲಿ ಕೂತ್ಕೊಂಡಿದ್ದ ಎನ್ನುವಂತ ಒಂದು ಮಾಹಿತಿ ನಮಗೆ ಈಗ ಲಭ್ಯವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕೊಲೆ ಮಾಡಿ ಇವರು ತಪ್ಪಿಸಿಕೊಂಡು ಹೋಗಬೇಕಾದಂತ ಒಂದು ಸಂದರ್ಭದಲ್ಲಿ ಅವರಗುಪ್ಪ ಎನ್ನುವಂತ ಒಂದು ಗ್ರಾಮ ಅದು, ಆ ಊರಲ್ಲಿನ ರಸ್ತೆ ಮಧ್ಯದಲ್ಲಿ ಈ ವಾಹನವನ್ನ ಅಡ್ಡಗಟ್ಟಿ ಅವರನ್ನ ಹೊಡೆಯುವಂತ ಒಂದು ಪ್ರಯತ್ನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕಮಲಾಕರ್ ಭಟ್ ಎಸ್ಕೇಪ್ ಆಗ್ತಾನೆ. ಓಡ್ ಹೋಗುವಂತ ಒಂದು ಸಂದರ್ಭದಲ್ಲಿ ಆತನಿಗೆ ಪೊಲೀಸರು ರಕ್ಷಣೆಯನ್ನ ಮಾಡ್ತಾರೆ. ಆದ್ರೆ ಇವರ ಸ್ಥಳೀಯರ ಆಕ್ರೋಶಕ್ಕೆ ಸಿಕ್ಕಿ ಬಿದ್ದಂತವರು ಕಮಲಾಕರ್ ಭಟ್ನ ಅಕ್ರಮ ಸಂಬಂಧದಲ್ಲಿರುವಂತಹ ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಲೋಕನಾಥ ಮತ್ತೆ ಅವರ ಸಹಚರರಿಬ್ಬರು ಕೈಗೆ ಸಿಗ್ತಾರೆ. ಅವರಿಗೆ ಸಿಕ್ಕಾಪಟ್ಟಿಯಾಗಿ ಗೂಸವನ್ನ ಕೊಟ್ಟಿರ್ತಾರೆ ಸ್ಥಳೀಯರು. ಅರುಣ್, ಓಕೆ ದರ್ಶನ್, ಅಂದ್ರೆ ಕೊಲೆ ಆದಂತ ಜಾಗದಿಂದ ಇವರು ಎಸ್ಕೇಪ್ ಆಗಿ ಬೇರೆ ಊರಲ್ಲಿ ಆನ್ ರೋಡ್ ಹೋಗುವಾಗ ಚೇಸ್ ಮಾಡಿ ಹಿಡಿದಿರೋದು. ಖಂಡಿತವಾಗ್ಲು ಅರುಣ್, ಆ ಸಂದರ್ಭದಲ್ಲಿ ಸ್ಥಳೀಯರ ಆಕ್ರೋಶ ಆ ರೀತಿ ಮುಗಿಲು ಮುಟ್ಟಿತ್ತು. ಹೇಗಾದ್ರೂ ಮಾಡಿ ಕಮಲಾಕರ್ ಭಟ್ನ ಮೊದಲು ಹೊಡಿಬೇಕು, ಅದಾನಂತರ ಸುಚಿತ್ರಾಳನ ಹೊಡಿಬೇಕು ಅಂತ ಹೋದಾಗ ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಕೈಗೆ ಸಿಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಗ್ಗಾಮುಗ್ಗವಾಗಿ ಗೂಸವನ್ನ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ದರ್ಶನ್ ನಾಯಕ್ ಡೀಟೇಲ್ಸ್ಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಲೆಯಾದಂತ ವಸಂತ್ ನಾಯಕ್ ಅವರ ಅಕ್ಕ ಮಾತನಾಡಿದ್ದಾರೆ. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ ನಮ್ಗೆ. ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದನೇ ಪರಿಹಾರ ಬೇಕು ನಮ್ಗೆ. ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದೆಲ್ಲ ಬೇಡ ನಮ್ಗೆ. ಅವನ ಆಸ್ತಿನ ಮುಟ್ಗೋಲ್ ಹಾಕಿ ನಮ್ಗೆ ಅವನಿಂದನೇ ಪರಿಹಾರ ಕೊಡ್ಸಂತ ವ್ಯವಸ್ಥೆ ನೀವು ಮಾಡ್ಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ. ಬೇಲನ್ನು ಬಿಡಬಾರ್ದು, ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಮಾಡ್ಲೇಬೇಕು. ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ ನಮ್ಗೆ. ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದನೇ ಪರಿಹಾರ ಬೇಕು ನಮ್ಗೆ. ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದ. ಇನ್ನು ಮತ್ತೊಂದು ಕಡೆ ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಾಸಕ ಸುರೇಶ್ ಕುಮಾರ್ ಮೇಲೆ ಬಿಗ್ ಹರಿಪ್ರಸಾದ್ ಕಿಡಿಕಾರಿದ್ದಾರೆ.
ಕಮಲಾಕರ್ ಭಟ್ನಂತವರನ್ನ ಬೆಳೆಸಿದ್ರು ಅಂತ ಪೋಸ್ಟ್ ಮಾಡಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಅವರ ಜೊತೆಗಿರುವಂತಹ ಕಮಲಾಕರ್ ಭಟ್ ಅವರ ಫೋಟೋವನ್ನ ಪೋಸ್ಟ್ ಮಾಡಿ ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಕಮಲಾಕರ್ ಭಟ್ ನಂತವರನ್ನ ಬೆಳೆಸಿದ್ರು ಅಂತ ಪೋಸ್ಟ್ ಮಾಡಿರು. ಅದು ರಾಜಕೀಯ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗುತ್ತೆ. ಜ್ಯೋತಿಷಿಯನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದು ಶಾಸಕರೇ, ಸಂಘ ಪರಿವಾರದ ನಾಯಕರ ಜವಾಬ್ದಾರಿ ಏನು ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುರೇಶ್ ಕುಮಾರ್ ವಿಜೇಂದ್ರ ಪಾತ್ರವೇನು ಅಂತ ಬಿ ಕೆ ಹರಿಪ್ರಸಾದ್ ಆ ಪೋಸ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇದು ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಇಂತಹ ಜನಪ್ರತಿನಿಧಿಗಳ ಪಾತ್ರ ಏನು ಅನ್ನೋದು ಸ್ವಸ್ಥ ಸಮಾಜ ದೃಷ್ಟಿಯಿಂದ ಮುಖ್ಯವಾಗುತ್ತೆ. ಕಮಲಾಕರ್ ಭಟ್ ಅಂತವರು ಕೊಲೆಗಾರರಾಗಲು ಕಾರಣವಾಗಿದೆ. ಹಾಗಾಗಿಯೇ ಶಾಸಕ ಸುರೇಶ್ ಕುಮಾರ್ ಕೂಡ ಈ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಬಿ ಕೆ ಹರಿಪ್ರಸಾದ್ ಸಂಬಂಧಪಟ್ಟಂಗೆ ಒಂದಿಷ್ಟು ಪೋಸ್ಟ್ ಫೋಟೋಗಳನ್ನು ಮಾಡಿರೋದು, ಅದಕ್ಕೊಂದಿಷ್ಟು ಬರೆದುಕೊಂಡಿದ್ದಾರೆ. ಈ ಮಧ್ಯೆ ಇದೇ ಜ್ಯೋತಿಷಿ ಕಮಲಾಕರ್ ಭಟ್ ಮುಂದೆ ವಿಜೇಂದ್ರ ಸಿಎಂ ಆಗ್ತಾರೆ ಅಂತಾನೂ ಕೂಡ ಭವಿಷ್ಯ ನುಡಿದಿದ್ರು ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಬಿ ಕೆ ಹರಿಪ್ರಸಾದ್ ಪೋಸ್ಟ್ಗೆ ಶಾಸಕ ಸುರೇಶ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕಮಲಾಕರ್ ಭಟ್ನ 7 ವರ್ಷದ ಹಿಂದೆ ನಾನು ಭೇಟಿ ಮಾಡಿದ್ದು, ಅದು ಕೇವಲ 1 ನಿಮಿಷ ಅಷ್ಟೇ ಅಂತ ಹೇಳಿದ್ದಾರೆ. ಅದು ಕೇವಲ 1 ನಿಮಿಷದ ಭೇಟಿ ಅಷ್ಟೇ. ಆ ವ್ಯಕ್ತಿ ನನ್ನ ಎದುರಿಗೆ ಬಂದರೂ ಕೂಡ ನಾನು ಗುರುತು ಹಿಡಿಯೋಕ್ಕಾಗೋದಿಲ್ಲ ಮೇ ಬಿ ಅಂತ ಹೇಳಿದ್ದಾರೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಅಂದು ಪೋಸ್ಟ್ ಮಾಡಿದ್ದೆ ಅವರ ಜೊತೆಗಿರುವಂಥ ಆ ಫೋಟೋನ. ಅಂದಿನ ಪೋಸ್ಟ್ ಹುಡುಕಿ ಇಂದು ಹರಿಪ್ರಸಾದ್ ಹಾಕಿದ್ದಾರೆ, ಅದನ್ನು ರೀಪೋಸ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ತೇಜೋವಧೆ ಮಾಡಬಾರದು ಅಂತ ಶಾಸಕ ಸುರೇಶ್ ಕುಮಾರ್ ಬಿ ಕೆ ಹರಿಪ್ರಸಾದ್ ಅವರ ಪೋಸ್ಟ್ಗೆ ತಿರುಗೇಟನ್ನು ಕೊಟ್ಟಿರೋದು. ರಾಜಕೀಯ ನಾಯಕರು ನಿತ್ಯ ಸಾವಿರಾರು ಜನರನ್ನ ಭೇಟಿ ಮಾಡ್ತಾರೆ. ಭವಿಷ್ಯದಲ್ಲಿ ಯಾರು ಏನಾಗ್ತಾರೆ ಅನ್ನೋದು ಹೇಗೆ ಗೊತ್ತಿರುತ್ತೆ ಅಂತ ಸುರೇಶ್ ಕುಮಾರ್ ತಿರುಗೇಟನ್ನು ಕೊಟ್ಟಿರೋದು. ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ನನ್ನ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಒಬ್ಬರು ಕಮಲಾಕರ್ ಭಟ್ ಅನ್ನೋರನ್ನ ಇವತ್ತು ಒಂದು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವ್ರಿಗೆ ನನ್ನ ಹೆಸರನ್ನ ತಳುಕಾಕಿ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ನ ನೋಡಿದ್ದೆ. ಅವರು ಯಾವುದೋ ಒಂದು ಚಾನಲಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡಿಸಿದ್ರು. ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನು ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕನ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ, ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳಬೇಡಿ. ನಿಮಗೆ ಸಂವಿಧಾನ ಗೊತ್ತೋ, ನಿಮಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿ ಹಾಕಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರ ಗುರ್ತು ಹಿಡಿತೀನೋ ಅಲ್ವೋ ಗೊತ್ತಿಲ್ಲ ನನಗೆ. ಸೊ ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನಗನ್ಸುತ್ತೆ ಇದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠೆ ಇದು. ಕಮಲಾಕರ್ ಭಟ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಷತ್ನಲ್ಲೂ ಕೂಡ ಬಿ ಕೆ ಹರಿಪ್ರಸಾದ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದ್ರ ಜೊತೆಗೆ ನ್ಯೂಸ್ 18ಗೂ ವಿವರಣೆಯನ್ನು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್. ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ ಯಾವುದೇ ಇರಲಿ ಅಂತ ಹೇಳಿ ದಿನನಿತ್ಯ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಬಿ ಕೆ ಹರಿಪ್ರಸಾದ್ ಅವರನ್ನು ಮಾತನಾಡಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನು ಹೇಳಿದ್ರು ಅನ್ನೋದನ್ನು ನೋಡೋಣ.
ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಇದ್ದಾರೆ. ಮಾತನಾಡಿಸಿ ಸರ್, ಕಮಲಾಕರ್ ಭಟ್ ಪ್ರಕರಣವನ್ನು ಉಲ್ಲೇಖ ಮಾಡಿ ಇವತ್ತು ಒಂದು ಟ್ವೀಟ್ ಮಾಡಿದ್ದೀರಾ, ಏನು ಸರ್ ಉದ್ದೇಶ? ಈಗ ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಒಬ್ಬ ಬಡ ಹಿಂದುಳಿದ ವರ್ಗದವನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಯಾತಕ್ಕೆ ಕೊಲೆ ಮಾಡಿದೆ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆದ್ದರಿಂದ ಸ್ವಯಂ ಘೋಷಿತ ಏನು ಸಂಸ್ಕೃತ ಅಥವಾ ಸಂಸ್ಕಾರದ್ದು ಸಂಸ್ಕೃತಿಯ ಟೇಕೆದಾರಿದ್ದಾರೆ, ಗುತ್ತಿಗೆದಾರಿದ್ದಾರಲ್ಲ, ಅವರು ಹೆಚ್ಚು ಮಾತಾಡದೇ ಇರೋದು ಒಳ್ಳೇದು. ಎಲ್ಲರದ್ದು ಫೋಟೋ ಈಚೆ ಬರ್ತಾ ಇದೆ. ಒಂದು ಪಾರ್ಟಿ ಅಧ್ಯಕ್ಷಂದು, ಒಬ್ಬ ಪಾರ್ಟಿ ಸ್ವಯಂ ಘೋಷಿತ ಸಜ್ಜನ ಅಂತ ಅವನದು ಫೋಟೋ ಎಲ್ಲರದ್ದು ಬಂದಿದೆ. ಆದ್ದರಿಂದ ಇವರೆಲ್ಲ ಬೆಂತಟ್ಟಿರೋದ್ರಿಂದನೇ ಈ ಮಟ್ಟಕ್ಕೆ ಹೋಗೋದು, ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಅಂದರೆ ಇವ್ರ ವ್ಯವಹಾರಗಳೆಲ್ಲ ಇದು ಆಸಾರಾಮ್ ಬಾಪು ಶಿಷ್ಯರು ಇವರೆಲ್ಲ. ದೆಹಲಿಯಲ್ಲಿ ಒಬ್ಬ 45 ಕೇಸ್ಗಳಲ್ಲಿ ಒಳಗಡೆ ಇದ್ದಾನೆ ಆಸಾರಾಮ್ ಬಾಪು ಅಂತ, ಅವನ ಶಿಷ್ಯರು, ರಾಮ್ ರಹೀಂ ಶಿಷ್ಯರು. ಇವರೆಲ್ಲ ಬೇರೆಯವರಿಗೆ ಕಥೆ ಹೇಳ್ತಾರೆ. ಸರ್, ಶಾಸಕ ಸುರೇಶ್ ಕುಮಾರ್ ಹೆಸರನ್ನು ಉಲ್ಲೇಖ ಮಾಡಿದ್ದೀರಾ ಸರ್. ಸುರೇಶ್ ಕುಮಾರ್ ಅವರೇ ಇದಕ್ಕೆ ಏನಾದರೂ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅಥವಾ ಹೇಗೆ ಅಂತ ತಮ್ಮ ಪ್ರಚೋದನೆ ವಿಚಾರ ನಾನು ಹೇಳೋದಿಲ್ಲ. ಸುರೇಶ್ ಕುಮಾರ್ಗೆ ಅಂತ ಧೈರ್ಯ ಎಲ್ಲ ಇಲ್ಲ. ನಾನು ಅವರಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು. ಅವ್ರ ಸೈನ್ಸು, ನಾನು ಕಾಮರ್ಸು. ಅವ್ರಿಗೆ ಸೈನ್ಸ್ ಜಾಸ್ತಿ ಬುದ್ಧಿ, ಆದ್ರಿಂದ ಅವ್ರದ್ದು ಇದಕ್ಕೆ ಸಂಬಂಧ ಇದೆ ಅಂತ ಅವ್ರು ಇಂಥವ್ರನ್ನೆಲ್ಲ ಬೆಂತಟ್ಟಿದ್ರಲ್ಲ ಅಂತ ಅಷ್ಟೇ. ಅವ್ರ ಪಕ್ಷದ ಅಧ್ಯಕ್ಷರಿಗೂ ಸಹ ಬುಕ್ಕೆ ಕೊಟ್ಟಿದ್ದಾರೆ. ಇವ್ರನ್ನೂ ಸಹ ಇವರು ಭಾಳ ಫೋಟೋ ಹಾಕಿದ್ದೀನಿ, ಬೆಂತಟ್ಬಿಟ್ಟು ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಏನಕ್ಕೆ ಉತ್ತೇಜನ ಕೊಟ್ಟರು ಅನ್ನೋದು ನೋಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಸರ್, ಇವತ್ತು ಪರಿಷತ್ನಲ್ಲೂ ಕೂಡ ತಮ್ಮನ್ನೇ ಟಾರ್ಗೆಟ್ ಅಂದ್ರೆ ವಿರೋಧ ಪಕ್ಷದವರೆಲ್ಲ ನಿಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ಇಂಥದ್ದೊಂದು ಟ್ವೀಟ್ ಯಾವ ರೀತಿ ಅರ್ಥೈಸ್ಕೊಬಹುದು ಸರ್? ರಾಜಕೀಯದೇನಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ, ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ, ಭಾರತೀಯ ಜನತಾ ಪಾರ್ಟಿ ಅವರಿಗೆ, RSSಗೆ, ಸಂಘ ಪರಿವಾರದವ್ರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರೋದಿಲ್ಲ, ಅದರಿಂದ ಒಳ್ಳೇದದು. ಕೊನೆಯದಾಗಿ ಸರ್, ಈ ಹೆಣ್ಣಿನ ವಿಚಾರದಲ್ಲೇ ಕೊಲೆಯಾಗಿದೆ ಅಂತ ತಮ್ಮ ವಾದನ ಸರ್? ಎಲ್ಲ ಅರೆಸ್ಟ್ ಮಾಡಿದಾರಲ್ಲ, ಹೆಣ್ಣಿನ ವಿಚಾರದಲ್ಲೇ ಕೊಲೆ ಆಗಿರೋದು ಬಹಳ ಸ್ಪಷ್ಟವಾಗಿದೆ. ಅರೆಸ್ಟ್ ಆಗೋಗಿದ್ದಾರೆ ಈಗಾಗಲೇ. ಇಂಥವಿನ್ನೂ ಬಹಳ ಕೆದಕಿದ್ರೆ ಇನ್ನೂ ಬಹಳ ಬರುತ್ತೆ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮದುವೆಗೂ ಮುನ್ನ ಜಾತಕವನ್ನ ತೋರಿಸೋದಕ್ಕೆ ಯುವತಿಯೊಬ್ಳು ಹೋಗಿ ಹಸ್ತರೇಖೆ ನೋಡ್ತೀನಿ ಅಂತ ಬಂದಂತ ಅರ್ಚಕನಿಂದ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ ಆ ಯುವತಿಗೆ. ಅದು ಕೂಡ ಜಾತಕದಲ್ಲಿ ದೋಷವಿದೆ ಅಂತ ಹೇಳಿ ಅರ್ಚಕನಿಂದ ಅತ್ಯಾಚಾರವನ್ನ ಮಾಡಲಾಗಿದೆ. ಮದುವೆಗೆ ಮೊದಲಿಗೆ ಜಾತಕವನ್ನ ತೋರಿಸೋದಕ್ಕೆ ಹೋದಂತ ಯುವತಿಯ ಕಥೆ. ದೋಷ ಸರಿ ಹೋಗ್ಬೇಕಾದ್ರೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಆತ ಹೇಳಿರು ಅರ್ಚಕ. ಆಮೇಲೆ ಯುವತಿಯನ್ನ ಹೆದರಿಸಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಈಗ ನೊಂದ ಯುವತಿಯಿಂದ ಅರ್ಚಕನ ಮೇಲೆ ದೂರು ದಾಖಲಾಗಿದೆ. ಜಾತಕ ಪರಿಹಾರ ಹೆಸರಲ್ಲಿ ಹೆದರಿಸಿ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಆ ಯುವತಿ ಈಗ ದೂರನ್ನು ದಾಖಲು ಮಾಡಿದ್ದಾರೆ. ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮದ ಅರ್ಚಕ ಕೃಷ್ಣರಾವ್ನನ್ನ ಈಗ ಬಣಕಲ್ ಪೊಲೀಸರು ಬಂಧನ ಮಾಡಿದ್ದಾರೆ. ಹೋಗಿದ್ದು ಜಾತಕವನ್ನ ತೋರಿಸೋದಕ್ಕೆ, ಅದರಲ್ಲಿ ದೋಷ ಇದೆ ಅಂತ ಈತ ಕತೆ ಹೇಳಿ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಹೆದರಿಸಿ ಬೆದರಿಸಿ ನಿರಂತರವಾಗಿ ಅತ್ಯಾಚಾರವನ್ನ ಯುವತಿ ಮೇಲೆ ಎಸಗಿರೋದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯುವತಿ ಕುಟುಂಬಸ್ಥರು ಸೇರಿ ದೂರು ದಾಖಲು ಮಾಡಿದ್ದಾರೆ. ಬಣಕಲ್ ಸ್ಟೇಷನ್ ಲಿಮಿಟ್ ಅಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಬಂತು. ದಿಸ್ ವಿಕ್ಟಿಮ್ ಶಿ ವಾಸ್ ಕ್ಲೇಮಿಂಗ್ ದಟ್ ಶಿ ಗಾಟ್ ರೇಪ್ಡ್ ಬೈ ದ ಅಕ್ಯೂಸ್ಡ್. ಇಸ್ ಅಕ್ಯೂಸ್ಡ್ ಬಂದುಬಿಟ್ಟು ದಾವಣಗೆರೆ ಅವರು. ದಾವಣಗೆರೆಯಿಂದ 7 years ಮುಂಚೆ ಈ ಊರಿಗೆ ಬಂದಿರ್ತಾನೆ. ಮತ್ತು ಆಮೇಲೆ 3 ವರ್ಷದಿಂದ ಈ ಪಾರ್ವತೀಶ್ವರ ದೇವಸ್ಥಾನ ಹೊರಟ್ಟಿ ವಿಲೇಜಲ್ಲಿ ಅರ್ಚಕರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೇಪ್ ದ ವಿಕ್ಟಿಮ್ 2-3 times ಆ್ಯಂಡ್ ದಟ್ ಕಂಪ್ಲೇಂಟ್ ವಿ ಹ್ಯಾವ್ ರಿಜಿಸ್ಟರ್ಡ್. ಜೊತೆಗೆ ಅಟ್ರೋಸಿಟಿ ಸೆಕ್ಷನ್ ಕೂಡ ಹಾಕಿದ್ದೀನಿ. ಮತ್ತು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಆಲ್ರೆಡಿ ಅರೆಸ್ಟ್ ದ ಅಕ್ಯೂಸ್ಡ್ ಈಗ ಜೆಸಿಯಲ್ಲಿ ಇದ್ದಾನೆ. ಅಕ್ಯೂಸ್ಡ್ ಮೇಲೆ ಹಿಂದೆ ವಿ ಆರ್ ಚೆಕಿಂಗ್, ಬಟ್ ಟಿಲ್ ನೌ ವಿ ಹ್ಯಾವ್ ನಾಟ್ ಸೀನ್ ಎನಿ ಕೇಸಸ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ, ಜಾತಕ ಜ್ಯೋತಿಷ ಅನ್ನುವಂಥದ್ದು ಅವರವರ ನಂಬಿಕೆಗೆ ಬಿಟ್ಟಿರುವಂತಹ ವಿಚಾರ. ಬಟ್ ಈ ಮಟ್ಟಿಗೆ ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈ ಪ್ರಕರಣದಲ್ಲಿ ಸಹಜವಾಗಿ ಬಂದೇ ಬರುತ್ತೆ. ಆಮೇಲೆ ಈ ವ್ಯಕ್ತಿ ಎಷ್ಟು ವರ್ಷಗಳಿಂದ ಯುವತಿಗೆ ಕಿರುಕುಳವನ್ನು ಕೊಡ್ತಾ ಇದ್ರಂತೆ, ಏನು ಡೀಟೇಲ್ಸ್ ಇದೆ ಆ ಬಗ್ಗೆ?
ಅರುಣ್, ಏನು ಹಿಂದೂಗಳಿಗೆ ಸಂಪ್ರದಾಯ, ನಂಬಿಕೆ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಸಾಕಷ್ಟು ನಂಬಿಕೆಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ತಲತಲಾಂತರಗಳಿಂದಲೂ ಕೂಡ ಯಾವುದೇ ಮದುವೆ, ಶುಭ ಸಮಾರಂಭ, ಗೃಹಪ್ರವೇಶ, ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಜ್ಯೋತಿಷ್ಯವನ್ನ ಕೇಳಿ ಬಳಿಕ ಮುಂದುವರಿಯತಕ್ಕಂಥದ್ದು ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಅಂತಹ ಸಂಪ್ರದಾಯ ಮತ್ತು ಜ್ಯೋತಿಷ್ಯದ ಮೇಲಿನ ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡಂತ ಕಾಮುಕ ಅರ್ಚಕನೊಬ್ಬ ಇಲ್ಲಿ ತನ್ನ ಬಳಿಗೆ ಜ್ಯೋತಿಷವನ್ನು ಕೇಳಲಿಕ್ಕೆ ಬಂದ ಯುವತಿಯ ಮೇಲೆ ಅತ್ಯಾಚಾರವನ್ನ ಗೈದಿರ್ತಕ್ಕಂಥ ಅಮಾನವೀಯ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಏನು ಹೊರಟ್ಟಿ ನಡೆದಿರ್ತಕ್ಕಂಥದ್ದು. ಹೊರಟ್ಟಿಯಲ್ಲಿರ್ತಕ್ಕಂಥ ಪುರಾತನವಾದ ಪಾರ್ವತಿ ಈಶ್ವರ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದಂತ ಏನು ಈತ ಕೃಷ್ಣರಾವ್ ಅಂತಕ್ಕಂಥವನ್ನೇ ಅತ್ಯಾಚಾರವನ್ನ ಮಾಡಿದಾನೆ ಅನ್ನೋ ಒಂದು ಆರೋಪದ ಮೇಲೆ ಬಣಕಲ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಏನು ಈತ ದಾವಣಗೆರೆ ಮೂಲದ ಕೃಷ್ಣರಾವ್ ಕಳೆದ 7 ವರ್ಷಗಳ ಹಿಂದೆ ಏನು ಒಂದು ಹೊರಟ್ಟಿ ಗ್ರಾಮಕ್ಕೆ ಬಂದು ನೆಲೆಸಿರ್ತಾನೆ. ಕಳೆದ 3 ವರ್ಷಗಳಿಂದ ಕೂಡ ಪಾರ್ವತಿ ಈಶ್ವರ ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನ ಮಾಡ್ಕೊಂಡಿರ್ತಾನೆ. ಅರ್ಚಕ ವೃತ್ತಿಯ ಜೊತೆಗೆ ಏನು ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥ ಕಾಯಕವನ್ನ ಕೂಡ ಮಾಡ್ಕೊಂಡಿದ್ದ ಈತ ಏನು ಜ್ಯೋತಿಷ್ಯವನ್ನ ತುಂಬಾ ಚೆನ್ನಾಗಿ ಹೇಳ್ತಾನೆ ಅನ್ನೋ ಒಂದು ನಂಬಿಕೆಯಿಂದಾಗಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಯುವತಿಯೊಬ್ಬಳು ಏನು ಆತ ನಮಗೆ ತನ್ನ ಒಂದು ಮದುವೆ ವಿಷಯದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳ ಕುರಿತಾಗಿ ಜ್ಯೋತಿಷ್ಯವನ್ನ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿನ್ನ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ತಡೆ ಹೊಡಿಬೇಕು ಅಂತ ಹೇಳ್ತಂತ ಕೃಷ್ಣರಾವ್ ಆ ಯುವತಿಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. 2025 ನವೆಂಬರ್ 23ರಿಂದ ಫೆಬ್ರವರಿ 2ರವರೆಗೆ ಏನು ಹಲವಾರು ಬಾರಿ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅನ್ನೋ ಒಂದು ಆರೋಪವನ್ನ ಮಾಡಲಾಗಿರ್ತಕ್ಕಂಥದ್ದು. ಈಗ ಏನು ಯುವತಿಯ ಮತ್ತು ಯುವತಿಯ ಕುಟುಂಬಸ್ಥರು ಬಣಕಲ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದಂತೆ ಬಣಕಲ್ ಠಾಣೆಯ PSI ಆರೋಪಿ ಕೃಷ್ಣರಾವ್ನನ್ನ ಅರೆಸ್ಟ್ ಮಾಡಿದ್ದು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಹಿಂದೆ ಯಾವುದೇ ರೀತಿಯಾಗಿ ಈ ರೀತಿ ತನ್ನ ಮೇಲೆ ಪ್ರಕರಣಗಳು ಕಂಡು ಬಂದಿಲ್ಲ. ಇನ್ನು ವಿಚಾರಣೆಯ ಬಳಿಕ ಮತ್ತಷ್ಟು ಏನಾದ್ರೂ ಹೊಸ ವಿಚಾರಗಳು ತಿಳಿದು ಬರುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅರುಣ್, ಯೋಗೀಶ್, ಈತ ಹಾಕಿದಂತ ಬೆದರಿಕೆಗೆ ಹೆದರಿದಂತ ಯುವತಿ ಇಲ್ಲಿವರೆಗೂ ಸುಮ್ಮನಿದ್ರು ಅಂತ ಕಾಣಿಸುತ್ತೆ. ಈಗ ಏಕಾಏಕಿಯಾಗಿ ಕುಟುಂಬಸ್ಥರ ಮುಂದೆ ಹೇಳಿಕೊಂಡಿದ್ದು ಯಾಕೆ? ಮತ್ತೇನಾದ್ರೂ ಈತ ಕೊಲೆ ಬೆದರಿಕೆಯನ್ನು ಹಾಕಿದ್ನಾ, ಹೇಗೆ? ಅರುಣ್, ಏನಂತಂದ್ರೆ ಯಾವುದೇ ಒಂದು ಯುವತಿ ತನ್ನ ಮೇಲೆ ನಡೆದಿರ್ತಕ್ಕಂಥ ಯಾವುದೇ ದೌರ್ಜನ್ಯ ಪ್ರಕರಣಗಳನ್ನ ಸಹಜವಾಗಿ ಹೊರಗಿನ ಸಮಾಜಕ್ಕೆ ಆಗ್ಲಿ ಅಥವಾ ಪೋಷಕರ ಬಳಿ ಹೇಳ್ಕೊಳ್ಳಿಕ್ಕೆ ಮುಜುಗರನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾವಾಗ ತನ್ನ ಮೇಲಿನ ಒಂದು ಕ್ರೌರ್ಯ ಅಥವಾ ದೌರ್ಜನ್ಯ ಅಂತಕ್ಕಂಥದ್ದು ಮಿತಿ ಮೀರುತ್ತಾ ಆ ಒಂದು ಮಿತಿ ಎಲ್ಲೆಯನ್ನ ಮೀರಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ ಈತ 2025 ನವೆಂಬರ್ನಿಂದ ಇದುವರೆಗೂ ಕೂಡ ಹಲವಾರು ಬಾರಿ ಏನು ಅತ್ಯಾಚಾರವನ್ನ ಎಸಗಿದಾನೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿರ್ತಕ್ಕಂಥ ಯುವತಿ ಏನು ಈಗ ಈತನ ಕಿರುಕುಳ ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತೆ ಮೇಲಿಂದ ಮೇಲೆ ಪದೇ ಅತ್ಯಾಚಾರವನ್ನ ಮಾಡ್ಲಿಕ್ಕೆ ಬಲವಂತವಾಗಿ ಮಾಡ್ತಾ ಇದ್ದಾನೆ ಅನ್ನೊಂದು ಕಾರಣದಿಂದಾಗಿ ಆ ಯುವತಿ ಮನನೊಂದು ಸಾಕಷ್ಟು ಆಕ್ರೋಶಗೊಂಡಿದ್ದು ಏನು ಕುಟುಂಬಸ್ಥರ ಬಳಿ ಈತನ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಆ ಬಳಿಕ ಕುಟುಂಬಸ್ಥರು ಆ ಯುವತಿಯನ್ನ ಕರ್ಕೊಂಡು ಬಂದು ಏನು ಬಣಕಲ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಯೋಗೀಶ್ ಡೀಟೇಲ್ಸ್ಗೆ.